ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ. ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ಅಂತ ಮದ್ದೂರಿನಲ್ಲಿ ಸಾಗ್ತಾ ಇದೆ ಬಿಜೆಪಿ ಮೈಸೂರು ಚಲೋ ಪಾದಯಾತ್ರೆ. ಈಗ ರೈಟ್ ನಾವು ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ನೀಡಿ ಮರ್ಯಾದೆ ಉಳಿಸ್ಕೊಳ್ಳಿ ಈ ಮಾತನ್ನು ಆಡಿದ್ದಾರೆ ವಿಜಯೇಂದ್ರ ಅವರು. ರಾಜೀನಾಮೆ ನೀಡೋವರೆಗೂ ನಾವು ಹೋರಾಟ ಮಾಡ್ತೀವಿ, ಪಾದಯಾತ್ರೆಗಷ್ಟೇ ಸೀಮಿತವಾಗಲ್ಲ ಅಂತ ಮೊದಲಿಂದನೂ ಅದನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಕಾಂಗ್ರೆಸ್ನವರು ಜನಾಂದೋಲನ ಅಂತ ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಪ್ರತಿಯಾಗಿ ಮಾಡಲಿ, ಅದೇನಿಲ್ಲ. ಈ ಮೂಲಕ ಅವರ ಭ್ರಷ್ಟಾಚಾರವೇ ಬಯಲಾಗ್ತಾ ಇದೆ ಅಂತ ವಿಜಯೇಂದ್ರ ಅವರು ಇವತ್ತು ಮಾತನಾಡ್ತಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಯಡಿಯೂರಪ್ಪನವರು ಕೂಡ ಈ ಮಾತನ್ನು ಆಡಿದರು, ನಾವು ಮೈಸೂರು ತಲುಪೋದ್ರೊಳಗಡೆ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ಅಂತ. ಇವತ್ತು ವಿಜಯೇಂದ್ರ ಅವರು ಕೂಡ ಅದೇ ಒತ್ತಾಯವನ್ನು ಮುಖ್ಯಮಂತ್ರಿಗಳಿಗೆ ಮಾಡಿದ್ದಾರೆ. ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ. ನಾಲ್ಕನೇ ದಿನವೂ ಕೂಡ ಉತ್ಸಾಹದಿಂದ ಜನರು ವಿಜಯೇಂದ್ರ ಅವರ ಜೊತೆ ಹೆಜ್ಜೆ ಆಗ್ತಿದ್ದಾರೆ. ಸದ್ಯ ವಿಜಯೇಂದ್ರ ಅವರು ನಮ್ಮ ಜೊತೆ ಇದ್ರೆ ಅವ್ರನ್ನೇ ಮಾತನಾಡಿಸ್ತೀನಿ. ಸರ್, ನಾಲ್ಕನೇ ದಿನದ ಉತ್ಸಾಹ ಹೇಗಿದೆ ಸರ್? ಮೈತ್ರಿ ಪಕ್ಷದ ಈ ಹೋರಾಟ ಪಾದಯಾತ್ರೆ ಪರಿಣಾಮವಾಗಿ ಆಡಳಿತ ಪಕ್ಷ ಹೊತ್ತು ಎದುರು ಹೋಗ್ತಾ ಇರ್ತಕ್ಕಂಥದ್ದು. ದಿನೇ ದಿನೇ ಅವರಿಗೆ ಆತಂಕ ಜಾಸ್ತಿ ಆಗ್ತಾ ಇದೆ. ಎಲ್ಲೋ ಮುಖ್ಯಮಂತ್ರಿಗಳಿಗೆ ಜ್ಞಾನೋದಯ ಆಗಿದೆ. ಭಾಳ ದಿನ ಅವರ ಆಟ ನಡೆಯೋದಿಲ್ಲ, ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕಾಗ್ತದೆ ಅನ್ನುವ ಅರಿವು ಅವ್ರಿಗಾಗಿದೆ, ಜ್ಞಾನೋದಯ ಆಗಿದೆ. ಹಾಗಾಗಿ ದಿನೇ ದಿನೇ ಮನ ಬಂದಂತೆ ನಮ್ಮನ್ನು ಟೀಕೆ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು. ಆದರೆ ನಮ್ಮ ಹೋರಾಟ ನೋಡ್ತಾ ಇದ್ದೀರಿ, ಇವತ್ತು ಕನಿಷ್ಠ ಒಂದು 20-25 ಸಾವಿರ ಜನ ಇವತ್ತು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಬಹುಶಃ ಹಿಂದೆಂದೂ ಕೂಡ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಇಂಥ ಬೃಹತ್ ಪಾದಯಾತ್ರೆ ಆಗಿರಲಿಲ್ಲ. ಇವತ್ತು ನಡೀತಾ ಇದೆ ಬಿಜೆಪಿ ಮತ್ತು JDS ನೇತೃತ್ವದಲ್ಲಿ. ನಿನ್ನೆನೂ ಕೂಡ ಮದ್ದೂರಿನಲ್ಲಿ ಜನಾಂದೋಲನ ಸಮಾವೇಶ ಮಾಡಿ ಬಿಜೆಪಿ ಹಗರಣಗಳ ಪಟ್ಟಿ ಮಾಡಿದ್ದೀವಿ ಅಂತ ಹೇಳ್ತಾರೆ ಸರ್ ಕಾಂಗ್ರೆಸ್ನವರು. ಜನರೇ ಇಲ್ಲದ ಆಂದೋಲನ ತಗೊಂಡು ಏನು ಮಾಡ್ತಾರೆ? ಇವರ ಯೋಗ್ಯತೆಗೆ ಏನು ಭರವಸೆ ಕೊಟ್ಟಿದ್ರು ಅವೆಲ್ಲವೂ ಕೂಡ ಗಾಳಿಗೆ ತೂರಾಗಿದೆ. ಗ್ಯಾರಂಟಿಗಳನ್ನು ನಾವು ಹೇಳಿದ್ದೆಲ್ಲ ನಿಲ್ಲಿಸಬೇಕು ಅಂತೇಳಿ ಈ ರೀತಿ ಹಗಲು ದರೋಡೆ, ಒಂದು ಕಡೆ ಅಭಿವೃದ್ಧಿ ಸಂಪೂರ್ಣ ನಿಂತಿರ್ತಕ್ಕಂಥದ್ದು. ಯಾವ ದಲಿತ ಸಮುದಾಯಗಳು ಇವ್ರ ಬಗ್ಗೆ ವಿಶ್ವಾಸ ಇಟ್ಕೊಂಡಿದ್ರು ಆ ದಲಿತ ಸಮುದಾಯಗಳು ಇವತ್ತು ವಿಶ್ವಾಸನ ಕಳೆದುಕೊಂಡಿರ್ತಕ್ಕಂಥದ್ದು. ಇದಿಷ್ಟು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ಮಾತು. ಕ್ಯಾಮರಾ ಪರ್ಸನ್ ಶಶಿ ಜೊತೆ ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ಮಂಡ್ಯ. ಓಕೆ, ಅವರವರ ಭಾವಕ್ಕೆ ತಕ್ಕಂತೆ ಅವರು ಮಾತನಾಡ್ತಾರೆ. ಜನರೇ ಇಲ್ಲದ ಆಂದೋಲನ ಅಂದ್ಬಿಟ್ರು ವಿಜಯೇಂದ್ರ ಅವರು. ಬಟ್ ಜನಾಂದೋಲನ ಕಾರ್ಯಕ್ರಮದಲ್ಲೂ ಕೂಡ ಸಾಕಷ್ಟು ಜನ ಸೇರಿದ್ರು. ಇವರದನ್ನು ಇವರು, ಅವರದನ್ನು ಅವರು ಸಮರ್ಥಿಸ್ಕೋತಾರೆ ಅಷ್ಟೇ.